ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, ಡಿಎಂಎಸ್ ನ್ಯೂಸ್ಗೆ ಸ್ವಾಗತ. ಕೂಡ್ಗಿಯಲ್ಲಿ ಧಾರಾಕಾರ ಮಳೆ, ಗಾಳಿ, ಸಿಡಿಲಿಗೆ ರೈತರ ಬೆಳೆ ನಾಶ. ಅಧಿಕಾರಿಗಳು ಮತ್ತು ಶಾಸಕರು ಸ್ಥಳ ಪರಿಶೀಲನೆ ಮಾಡಿ ಪರಿಹಾರ ಒದಗಿಸಿ. ಜೆಡಿಎಸ್ ಮುಖಂಡ ಆಸಿಫ್ ತಾಳಿಕೋಟೆ ಆಕ್ರೋಶ. ಕೂಡ್ಗಿ ಭಾಗದಲ್ಲಿ ನಿನ್ನೆ ಸಂಜೆ ಸುರಿದ ಧಾರಾಕಾರ ಮಳೆ, ಬಿರುಗಾಳಿ ಹಾಗೂ ಸಿಡಿಲಿನ ಪರಿಣಾಮ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆಕಸ್ಮಿಕವಾಗಿ ಬಂದ ಗಾಳಿ ಮಳೆಯಿಂದ ಹಲವು ಗ್ರಾಮಗಳಲ್ಲಿ ಬೆಳೆದಿದ್ದ ಬೆಳೆಗಳು ನೆಲಕಚ್ಚಿವೆ. ರೈತರಿಗೆ ಅಪಾರ ನಷ್ಟ ಉಂಟಾಗಿದೆ. ಮುಖ್ಯವಾಗಿ ಎಲೆ, ಬೇಳೆ, ಉಳ್ಳಾಗಡ್ಡಿ, ಜೋಳ, ಮೆಕ್ಕೆಜೋಳ, ಸಜ್ಜೆ, ತರಕಾರಿ ಹಾಗೂ ಇತರೆ ಬೆಳೆಗಳಿಗೆ ಹೆಚ್ಚಿನ ಹಾನಿಯಾಗಿರುವುದಾಗಿ ರೈತರು ತಿಳಿಸಿದ್ದಾರೆ. ಬಿರುಗಾಳಿಯಿಂದ ಕೆಲವು ಕಡೆ ಮರಗಳು ಮತ್ತು ವಿದ್ಯುತ್ ಕಂಬಗಳು ಕೂಡ ಬಿದ್ದಿದ್ದು ವಿದ್ಯುತ್ ವ್ಯತ್ಯಯವೂ ಉಂಟಾಗಿದೆ. ರೈತರ ಸರ್ಕಾರ ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಬೆಳೆ ಹಾನಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಅಕಾಲಿಕ ಮಳೆಯಿಂದ ಸಂಕಷ್ಟದಲ್ಲಿರುವ ರೈತರಿಗೆ ನೆರವು ನೀಡುವಂತೆ ಸಾರ್ವಜನಿಕರು ಸಹ ಮನವಿ ಮಾಡಿದ್ದಾರೆ. ವರದಿ ನಜೀರ್ ಅಹಮದ್ ಚೋರಗಸ್ತಿ, ಡಿಎಂಎಸ್ ನ್ಯೂಸ್, ಬಸವನ ಬಾಗೇವಾಡಿ. ಇದು ನಿಮ್ಮದೇ ಧ್ವನಿ. ನಿನ್ನೆ ನಡೆದಂತ ಕೂಡ್ಗಿ, ತಳವಾಡು ಮತ್ತು ಮಸೂತಿ, ಮುತ್ತಿಗೆ ಗ್ರಾಮದಲ್ಲಿ ಧಾರಾಕಾರ ಮಳೆ ನಡೆದಿದೆ. ಸಾಕಷ್ಟು ಜನರಿಗೆ ರೈತರ ಜನರಿಗೆ ಸಂಕಷ್ಟಕ್ಕೆ ಸಿಲುಕುವಂತ ಮಳೆ ಆಗಿದೆ. ಯಾಕಪ್ಪ ಅಂದ್ರೆ ಇಲ್ಲಿ ಹೆಚ್ಚು ಬೆಳೆಯೋದು ತಾಂಬೂಲು, ಎಲೆ ಪಡೆಗಳು ಜಾಸ್ತಿ ಇರುವುದು ಏರಿಯಾ ಅಂದ್ರೆ ಕೂಡ್ಗಿ, ಮಸೂತಿ ಮತ್ತು ತಳವಾಡ. ಈ ಗ್ರಾಮದಲ್ಲಿ ಸಾಕಷ್ಟು ಬಾರಿ ಮಳೆ, ಸಿಡಿಲು ಬಡಿತಕ್ಕೆ ಸಾಕಷ್ಟು ಜಾನುವಾರುಗಳು ಕಳ್ಕೊಂಡಿದ್ದಾರೆ ರೈತರು. ಸಾಕಷ್ಟು ಬಾರಿ ಮಳೆಗೆ ಸಾಕಷ್ಟು ಅನುಭವ ಪಟ್ಟಿರುವಂತ ರೈತರು ಇದ್ದಾರೆ. ಈ ನಿನ್ನೆ ನಡೆದಂತ ಗುಡಿ ಸಿಡಿಲು ಏನಾಗಿದೆ, ಮಳೆ ಆಗಿದೆ, ಭಯಂಕರ ಮಳೆ ಆಗಿದೆ. ಆ ಮಳೆಗೆ ಸಾಕಷ್ಟು ಎಲೆಪಳಗಳು ಬಿದ್ದಿದ್ದಾವೆ. ಎಲೆಪಳ ಯಾವ ರೀತಿ ಬಿದ್ದಿದಾವಪ್ಪ ಅಂದ್ರೆ ಅವು ಮುಂದೆ ಯಾವುದೇ ರೀತಿ ಕೆಲಸಕ್ಕೆ ಬರ್ಲಾರಂತ ಪರಿಸ್ಥಿತಿ ಅನುಭವಿಸಕತ್ತಾರೆ ರೈತರು. ಸಾಲ ಸೂಲ ಮಾಡಿ ಸಾಕಷ್ಟು ಜನ ರೈತರು ತಮ್ಮ ಎಲೆಗಳನ್ನು ಅಭಿವೃದ್ಧಿ ಪಡಿಸ್ಬೇಕಪ್ಪ ಅಂದ್ರೆ ಸಾಲ ಸೂಲ ಮಾಡಿ ಅಲ್ಲಿ ಇಲ್ಲಿ ದುಡ್ಡು ತಗೊಂಬಂತ ಆ ಇದಕ್ಕೆ ಎಲೆ ಬೆಳೆಗೆ ಅಭಿವೃದ್ಧಿಗೋಸ್ಕರ ದುಡ್ಡನ್ನು ಹಾಕಿರ್ತಾರೆ ಸಾಲ ಸೂಲ ಮಾಡಿ. ಇಂಥ ಪರಿಸ್ಥಿತಿಯಲ್ಲಿ ರೈತರಿಗೆ ಸಾಲ ಸೂಲ ಮಾಡಿ ಈ ರೀತಿ ಬೆಳೆಯನ್ನು ತಂದ್ರು ಕೂಡ ಈ ಮಳೆ ಗಾಳಿಗೆ ಏನು ಬಿಟ್ಟಿದಾವ, ಪಡೆಗಳು ಏನು ಬಿದ್ದಿದಾವ, ಅದಕ್ಕೆ ರೈತರು ಬಹಳ ಸಂಕಷ್ಟಕ್ಕೆ ಅದು ಎದುರಿಸುವಂತ ಪರಿಸ್ಥಿತಿ ಆಗಿದೆ. ಯಾಕಪ್ಪ ಅಂದ್ರೆ ರೈತರಿಗೆ ಸಾಲ ಸೂಲ ಮಾಡಿ ಬೆಳೆ ತರುವಷ್ಟರಲ್ಲಿ ಈ ರೀತಿ ಅನುಭವ ಪಟ್ರೆ ಏನಪ್ಪಾ ಅಂದ್ರೆ ರೈತರಿಗೆ ಗೋಳಾಟ ನಡೆಸ್ತಾರೆ. ಏನ್ ಮಾಡ್ಬೇಕು ಮುಂದೆ ಅನ್ನುವಂತ ಚಿಂತೆಯಲ್ಲಿದ್ದಾರೆ. ಅದಕ್ಕೋಸ್ಕರ ಇಲ್ಲಿರುವಂತ ಶಾಸಕರು ಮತ್ತು ಏನು ಅಧಿಕಾರಿಗಳಿದ್ದಾರೆ, ಕೋಲಾರ ತಾಲೂಕು ಮತ್ತು ಬಸವನಬಾಗೇವಾಡಿ ತಾಲೂಕಿನ ಅಧಿಕಾರಿಗಳು ಮತ್ತು ಏನು ಶಾಸಕರಿದ್ದಾರೆ, ಸಂಬಂಧಪಟ್ಟ ಶಾಸಕರು ಸ್ವಲ್ಪ ಎಚ್ಚೆತ್ಕೊಂಡು ಇಂಥ ರೈತರು ಏನು ಕಷ್ಟದಲ್ಲಿ ಇದ್ದಾರೆ, ನಿನ್ನೆ ಆದಂತ ಮಳೆಗೆ ಮತ್ತು ಏನು ಸಿಡಿಲಿಗೆ ಸಾಕಷ್ಟು ಜಾನುವಾರುಗಳು ಮನೆ ಕಳ್ಕೊಂಡಂತ ರೈತರು ಇದ್ದಾರೆ, ಮುಗ್ಧ ಗ್ರಾಮಸ್ಥರಿದ್ದಾರೆ. ನಿಮ್ಗೂ ಪ್ರತಿಯೊಬ್ಬರು ಓಟ್ ಹಾಕಿ ಆರಿಸ್ತಂದಂತ ವ್ಯಕ್ತಿಗಳಿದ್ದಾರೆ. ಅಂತ ರೈತರ ಮನೆ ಹೊಲಕ್ಕೆ ಭೇಟಿ ನೀಡಿ, ಅಂತ ರೈತರ ಮನೆಗಳಿಗೆ ಭೇಟಿ ನೀಡಿ. ಇಲ್ಲೇ ಗೊಳಸಂಗಿಯಲ್ಲಿ ನಿನ್ನೆ ಆದಂತ ಘಟನೆ, ಗೊಳಸಂಗಿಯಲ್ಲಿ ಆಕಳ ಸತ್ತಿದೆ. ಪಾಪ ರೈತ ಸಾಕಷ್ಟು ಹಾಳಾಗತ್ತಿದ. ಯಾಕಪ್ಪ, ಸಾಲ ಸೂಲ ಮಾಡಿ ರೈತ ಆಕಳ ತಗೊಂಬಂದು ಆಕಳ ಸಾಕಾಣಿಕೆ ಮಾಡ್ಬೇಕು, ಹಾಲು ಉತ್ಪಾದನೆ ಮಾಡ್ಬೇಕನ್ನೋ ಕಾರಣಕ್ಕೆ ತಗೊಂಬಂದ್ರ ಆ ಪೂರಾನ ಬಿದ್ದು ಹೋಗೈತಿ. ಅದು ಏನು ಉಳ್ದೇ ಇಲ್ಲ. ಆಕಳ ಸೆಡಿಲ್ ಬಿಡೋದು, ಆಕಳನು ಸತ್ತೈತಿ. ಆಮೇಲೆ ಮನೆಗೆ ಏನ್ ಕಟ್ಟಡ ಮಾಡಿದಾನ ಮನೆ, ಅದ್ರ ಮೇಲೆ ಛಾವಣಿನೇ ಹಾರ್ಕೊಂಡು ಹೋಗೈತಿ ಎಲ್ಲ. ಇಂಥ ರೈತರ ಮನೆಗಳಿಗೆ ಭೇಟಿ ನೀಡಿ ಅವರ ಇರೋ ಪರಿಸ್ಥಿತಿಯನ್ನು ಅನುಭವಿಸಿ ಏನ್ ಆಗಿದೆ ಏನಿಲ್ಲ ಅಂತ ನಿಮ್ ಮತವನ್ನು ಹಾಕಿ, ನಿಮ್ ಶಾಸಕರು ಮಾಡಿದ್ದಾರೆ, ಸಚಿವರು ಆಗಿದ್ರಿ ಕೂಡ. ಆದ್ರೆ ಯಾವುದೇ ರೀತಿ ಇಲ್ಲಿ ಮತವನ್ನು ಹಾಕಿ ನಿಮ್ಗೆ ಏನು ಗೆಲ್ಸಿದಾರ ಆ ರೈತರಿಗೆ ಯಾವುದೇ ರೀತಿ ಅನುಕೂಲಗಳು ಆಗ್ತಾ ಇಲ್ಲ. ನೀವು ಬರ್ಲಿಲ್ಲಪ್ಪ ಅಂದ್ರೆ, ನೀವು ಯಾವ್ದೋ ಕಾರ್ಯರೂಪಕ್ಕೆ ಬೀಜ ಆಗಿದ್ರ ನೀವು ಅಧಿಕಾರಿಗಳಿಗೆ ಹೇಳ್ರಿ, ಇಂಥ ಮಳೆ ಆಗೈತಪ್ಪ, ಹೋಗ್ರಿ, ಎಲ್ಲಿ ಹೋಗ್ಕೇಸಿ ಅಂತ ಏನಾಗೈತಿ, ಏನ್ ಕಷ್ಟದಲ್ಲದಾರ, ನನ್ನ ಮತ ಹಾಕಿದ ಬಾಂಧವ್ರು ಯಾವ ಕಷ್ಟದಲ್ಲದಾರ ಅಂತೇಳಿ ಸ್ವಲ್ಪ ಪರಿಶೀಲನೆ ಮಾಡಕ್ ಕೇಳ್ರಿ. ಕೂಡಲೇ ಇಲ್ಲಿ ತಾಲೂಕು ದಂಡಾಧಿಕಾರಿಗಳು, ತಹಸೀಲ್ದಾರರು ಮತ್ತು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಳ್ಳಿಲ್ಲಪ್ಪ ಅಂದ್ರ ಬಂದು ಪ್ರತಿಯೊಬ್ಬರ ತೋಟಕ್ಕೆ ವಿಸಿಟ್ ಕೊಟ್ಟು ಅವ್ರ ಪರಿಶೀಲನೆ ಮಾಡಿ ಎಷ್ಟು ನಷ್ಟ ಆಗಿದೆ, ಎಷ್ಟು ಏನಾಗಿದೆ ಅನ್ನೋ ಪರಿಶೀಲನೆ ಮಾಡಿ ಅವರಿಗೆ ಯಾವ್ದು ಸರ್ಕಾರ ಅಂತ ಪರಿಹಾರ ಕೊಡಿಸ್ಕೊಳ್ಳಿ. ರೈತ ಎಲ್ಲಾದ್ರೂ ಬದುಕ್ತಾನೆ, ಸ್ವಲ್ಪ ಮಟ್ಟಿಗೆ ಎಲ್ಲಾದ್ರೂ ಬದುಕಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡಿ. ನೀವು ಬರೇ ಮತ ಹಾಕೊಂಡು ಕೇಸಿಂತ ಊರು ಅಡ್ಡಾಡೋದು ಅಲ್ಲ, ಜೀವನ ಅದೇ ಅಲ್ಲ.
ಯಾಕಪ್ಪ ಅಂದ್ರೆ ನಿಮ್ಮ ಮೇಲೆ ಒಂದು ವಿಶ್ವಾಸ, ಒಂದು ನಂಬಿಕೆ ಇಟ್ಕೊಂಡು ನಿಮ್ಮ ಓಟ್ ಹಾಕಿ ಆಯ್ಸಿ ತಂದಿರ್ತಾರ. ನೀವು ಈ ಪರಿಸ್ಥಿತಿಯಲ್ಲಿ ಅವ್ರ ಜೊತೆಗೆ ಇರ್ಲಿಲ್ಲಪ್ಪ ಅಂದ್ರೆ ನಿಮ್ಮಂತ ನಾಯಕರು ಬೇಡ ಅನ್ನುವಂತ ಒಂದು ರೂಪಕ್ಕೆ ಬರ್ತೀರಿ. ಅದಕ್ಕೆ ಹೇಳಕತ್ತೀನಿ, ನೇರವಾದ ಮಾನ್ಯ ಶಾಸಕರಿಗೆ ಎಚ್ಚರಿಕೆ ಇದೆ, ಮಾನ್ಯ ಇಲ್ಲಿ ತಹಶೀಲ್ದಾರರಿಗೂ ಇದೆ, ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಇದೆ. ತೋಟಗಳಿಗೆ ವಿಸಿಟ್ ಮಾಡಿ ಪರಿಶೀಲಿಸಿ ಅವ್ರಿಗೆ ಏನು ಬೆಳೆ ನಷ್ಟ ಆಗಿದೆ ಆ ನಷ್ಟವನ್ನು ಭರಿಸುವಂತ ಕೆಲಸವನ್ನು ಸರ್ಕಾರದಿಂದ ಪರಿಹಾರ ಕೊಡಿಸುವಂತ ಕೆಲಸ ಮಾಡಿ. ಅವಾಗ ನಿಮಗೆ ಒಂದು ಮತವನ್ನು ಚಲಾಯಿಸಿ ನಿಮ್ಮ ಶಾಸಕ ಮಾಡಿದ್ದಕ್ಕೂ ಇಲ್ಲಿ ಅಧಿಕಾರಿಗಳು ಆಗಿ ನೀವು ಕಾರ್ಯನಿರ್ವಹಿಸುವ ಒಂದು ಬೆಲೆ ಸಿಗತ್ತೆ, ಒಂದು ನಿಮ್ಮ ಮೇಲೆ ವಿಶ್ವಾಸ ಬರುತ್ತೆ ಜನರಿಗೆ. ಇಲ್ಲಪ್ಪ ಅಂದ್ರೆ ಇದೇ ರೀತಿ ಆಗ್ತಾ ಇದೆ, ನೀವು ಬೆಳೆ ನಷ್ಟಕ್ಕೂ ಪರಿಹಾರ ಕೊಡ್ತಾ ಇಲ್ಲ, ನೀವು ಬೇರೆ ಪರಿಹಾರ ಅದಕ್ಕೂ ಕೂಡ ಯಾವುದೇ ರೀತಿ ಸ್ಪಂದನೆ ಕೊಡ್ಲಿಲ್ಲಪ್ಪ ಅಂದ್ರೆ ನಿಮ್ಗೆ ಯಾವ ರೀತಿನೂ ತೊಂದರೆಗೆ ನಿಮ್ಗೆ ಯಾವ ರೀತಿನೂ ಮತಬಾಂಧವರು ನಿಮ್ಗೆ ತಲೆ ಕೆಡಿಸ್ಕೊಳ್ಳೋಂಗೆ ಮಾಡ್ತೀನಿ. ದಯಮಾಡಿ ಎಚ್ಚೆತ್ಕೊಳ್ಬೇಕು. ನೀವೆಲ್ಲರೂ ಇದಕ್ಕೆ ಶಾಸಕರು ಮತ್ತು ಅಧಿಕಾರಿಗಳ ಸಹಕಾರ ನೀಡಿ ಬೆಳೆ ಪರಿಹಾರವನ್ನು ಕೊಡಿಸ್ಕೊಡಿ. ಮಾನ್ಯ ಸರ್ಕಾರಕ್ಕೂ ಎಚ್ಚರಿಕೆ ಒಂದು ಮನವಿ ಇದೆ. ದಯಮಾಡಿ ಎಲ್ಲ ಏನಿದೆ ತೋಟಗಳು ಹಾನಿಯಾಗಿದ್ದಾವ ಅದಕ್ಕೆಲ್ಲ ಒಂದು ವೀಕ್ಷಣೆ ಮಾಡಿಸಿ ಪರಿಶೀಲಿಸಿ ಅವರಿಗೆ ರೈತರಿಗೆ ಬೆಳೆ ಪರಿಹಾರ ಕೊಡಿಸ್ಕೊಡ್ಬೇಕಂತ ನನ್ನ ಕಡೆಯಿಂದ ಮನವಿ ಇದೆ. ಕೂಡಲೇ ಇದಕ್ಕೆ ಎಚ್ಚೆತ್ಕೊಳ್ಳಿಲ್ಲಪ್ಪ ಅಧಿಕಾರಿಗಳು ಶಾಸಕರಂದ್ರೆ JDS ಪಕ್ಷದಿಂದ ಒಂದು ಬೃಹತ್ವಾದಂಥ ಹೋರಾಟವನ್ನು ಮಾನ್ಯ ಅಪ್ಪುಗೌಡರ ನೇತೃತ್ವದಲ್ಲಿ ಹಮ್ಮಿಕೊಳ್ಬೇಕಾಗುತ್ತೆ. ಶಾಸಕರ ಹೋರಾಟವನ್ನು ಕೂಡ ನಾನು ನೇರವಾಗಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನನ್ನ ಹೆಸರು ಆಸಿಫ್ ತಾಳಿಗುತ್ತಿ, JDS ಮುಖಂಡ ಕೂಡ್ಗಿ.